ಔಟ್ಪುಟ್ಟು ಝೀರೋ ಬಟ್ ಕಾಸ್ಟು ಫುಲ್ ಕೊಡಲೇಬೇಕು. ಈ ಕನ್ಫ್ಯೂಷನ್ನ ಕ್ಲಿಯರ್ ಮಾಡೋದೇ ಶಾರ್ಟ್ ರನ್ ಕಾಸ್ಟು. ಸೊ ಏನಿದು ಶಾರ್ಟ್ ರನ್ ಕಾಸ್ಟ್? ಹೆಸರಲ್ಲೇ ತಿಳಿಸುತ್ತೆ ಶಾರ್ಟ್ ರನ್ ಅಂತಂದರೆ 6 ತಿಂಗಳು, 3 ತಿಂಗಳು ಅಥವಾ 1 ವರ್ಷ, 2 ವರ್ಷ, ಇದೇನೇ ಶಾರ್ಟ್ ರನ್ನು. ಈ ಶಾರ್ಟ್ ಟರ್ಮಲ್ಲಿ ಏನೇನು ಆ್ಯಕ್ಟಿವಿಟೀಸ್ ನಡೆಯುತ್ತೆ ಅನ್ನೋದನ್ನೇ ಇದು ತಿಳಿಸುತ್ತೆ. ಶಾರ್ಟ್ ರನ್ ರೆಫರ್ಸ್ ಟು ಎ ಪೀರಿಯಡ್ ಆಫ್ ಟೈಮ್ ಇನ್ ವಿಚ್ ಸಮ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆರ್ ಫಿಕ್ಸ್ಡ್. ಸೊ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಬಗ್ಗೆ ಆಲ್ರೆಡಿ ಒಂದು ಸಪ್ರೇಟ್ ವೀಡಿಯೋ ಮಾಡಾಕಿದ್ದೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ ಹೋಗಿ. ಇದರಲ್ಲಿ ಮುಖ್ಯವಾಗಿ ಫಿಕ್ಸ್ಡ್ ಕಾಸ್ಟು ಮತ್ತು ವೇರಿಯಬಲ್ ಕಾಸ್ಟ್ ಎರಡನ್ನೂ ಅರ್ಥ ಮಾಡ್ಕೊಬೇಕಾಗುತ್ತೆ. ಸೊ ಇದರಲ್ಲಿ ಫಿಕ್ಸ್ಡ್ ಕಾಸ್ಟ್ ಯಾವುದಪ್ಪ ಅಂತಂದರೆ ನಾವು ಕಟ್ಟುವಂಥ ರೆಂಟು. ನಾವೀಗ ಸಪೋಸ್ ಒಂದು ಮನೇಲಿ 3 ಜನ ಇದ್ರೂ 3,000 ರೂಪಾಯಿ ಕಟ್ಟಬೇಕು, ಇಬ್ಬರಿದ್ರೂ ಸಹ ಅದೇ 3,000 ಕಟ್ಟಬೇಕು, 5 ಜನ ಇದ್ರೂ ಸಹ ನಾವು 3,000ನೇ ಕಟ್ಟಬೇಕು. ಸೊ ಇದು ಫಿಕ್ಸ್ಡ್ ಆಗಿರುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ನೆಕ್ಸ್ಟು ಮಷಿನರೀಸ್, ನಾವು ಯೂಸ್ ಮಾಡೋಂಥ ಮಷಿನರೀಸು, ಆ ಮಷಿನ್ನ 24/7 ಯೂಸ್ ಮಾಡಿದ್ರೂ ಅಷ್ಟೇ ಪೇ ಮಾಡಿರಬೇಕು. ಅಥವಾ ನಾನು ವರ್ಷಕ್ಕೊಂದ್ಸಲಿ ಯೂಸ್ ಮಾಡ್ತೀನಿ ಅಂದ್ರೆ ನಾವು ಒಂದು ಮಿಷಿನ್ಗೆ ಒಂದು ಫಿಕ್ಸ್ಡ್ ಅಮೌಂಟನ್ನು ನಾವು ಅಷ್ಟನ್ನೇ ಪೇ ಮಾಡಬೇಕಾಗಿರುತ್ತೆ. ಇದನ್ನು ಫಿಕ್ಸ್ಡ್ ಕಾಸ್ಟ್ ಅಂತ ಕರಿತೀವಿ. ಹಾಗೆ ವೇರಿಯಬಲ್ ಫ್ಯಾಕ್ಟರ್ಸು. ಸೊ ಈ ವೇರಿಯಬಲ್ ಫ್ಯಾಕ್ಟರ್ಸ್ ಅಂದ್ರೇನು? ಈ ಲೇಬರ್ಸು, ರಾ ಮೆಟೀರಿಯಲ್ಸು, ಇದನ್ನು ವೇರಿಯಬಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ನಮ್ಗೆ ಯಾವಾಗ ಬೇಕೋ ಅವಾಗ ನಾವು ಅದನ್ನು ಯೂಸ್ ಮಾಡ್ಕೊತೀವಿ. ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡಬೇಕು ಅಂದಾಗ ಜಾಸ್ತಿ ಯೂಸ್ ಮಾಡ್ತೀವಿ, ಪ್ರೊಡಕ್ಷನ್ನ ಕಡಿಮೆ ಬೇಕು ಅಂದಾಗ ಕಡಿಮೆ ಯೂಸ್ ಮಾಡ್ಕೊತೀವಿ. ಮುಂದೆ ನೋಡೋದಾದರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಇಟ್ಸ್ ನಥಿಂಗ್ ಬಟ್ ಫಿಕ್ಸ್ಡ್ ಕಾಸ್ಟ್. ಓಕೆ, ಕಾಸ್ಟ್ ಇನ್ಕರ್ಡ್ ಆನ್ ಫಿಕ್ಸ್ಡ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್. ನಿಮ್ಗೆ ಆಲ್ರೆಡಿ ಹೇಳಿದೆ, ಒಂದು ಫಿಕ್ಸ್ಡ್ ಫ್ಯಾಕ್ಟರ್ ಅಂತಂದರೆ ಹೋಮ್ ಅಥವಾ ಒಂದು ಫ್ಯಾಕ್ಟ್ರಿ, ಮಷಿನರೀಸ್, ಇದಕ್ಕೆಲ್ಲ ನಾವು ಫಿಕ್ಸ್ಡ್ ಕಾಸ್ಟ್ನ ಸ್ಪೆಂಡ್ ಮಾಡ್ತೀವಿ. ಸೊ ಇದು ಕಂಪನಿ ಲಾಸ್ ಆಗಲಿರಲಿ ಪ್ರಾಫಿಟಲ್ಲಿರಲಿ ನಾವು ಅದಕ್ಕೆ ಫಿಕ್ಸ್ಡ್ ಆಗಿ ಅಮೌಂಟನ್ನು ಅಂತ ನಾವು ಪೇ ಮಾಡಲೇಬೇಕು. ಇದೇ ನಮಗೆ ಫಿಕ್ಸ್ಡ್ ಕಾಸ್ಟ್ ಆಗಿರುತ್ತೆ. ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಟ್ ಆಲ್ ಲೆವೆಲ್ ಆಫ್ ಔಟ್ಪುಟ್. ಸೊ ಔಟ್ಪುಟ್ಟು ನೀವು ಬಿಸ್ನೆಸ್ ಚೆನ್ನಾಗಿ ನಡೀದೇ ಇರಲಿ, ಏನೇ ಪ್ರೊಡಕ್ಷನ್ ಇದ್ರೂ ಸಹ ನಾವು ಅದಕ್ಕೆ ಅಮೌಂಟ್ ಅಂತ ನಾವು ಸ್ಪೆಂಡ್ ಮಾಡಲೇಬೇಕು. ಇದು ಫಿಕ್ಸ್ಡ್ ಆಗಿರುತ್ತೆ, ಹೆಸರಲ್ಲೇ ಇದೆ ಫಿಕ್ಸ್ಡ್ ಕಾಸ್ಟ್. ಎಕ್ಸಿಸ್ಟ್ ಈವನ್ ವೆನ್ ಔಟ್ಪುಟ್ ಇಸ್ ಝೀರೋ. ಸೊ ಪ್ರೊಡಕ್ಷನ್ ನೀವು ಮಾಡದೇ ಇರಲಿ, ನೀವು ಅದಕ್ಕೆ ಅಮೌಂಟ್ ಅಂತ ನೀವು ಪೇ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್, ರೆಂಟ್ ಆಫ್ ಫ್ಯಾಕ್ಟ್ರಿ ಆ್ಯಂಡ್ ಸ್ಯಾಲ್ರಿ ಆಫ್ ಮ್ಯಾನೇಜರ್. ಒಬ್ಬ ಎಂಪ್ಲಾಯ್ನ ನಾವು ಹೈರ್ ಮಾಡ್ಕೊಂಡಿದ್ವಿ ಅಂದಮೇಲೆ ಅವನಿಗೆ ಅಮೌಂಟ್ ಅಂತ ಪೇ ಮಾಡಬೇಕು. ಮತ್ತು ಒಂದು ಫ್ಯಾಕ್ಟ್ರಿನ ರೆಂಟ್ಗೆ ಅಥವಾ ಓನ್ ಮಾಡಿದ್ದೀವಿ ಅಂದಮೇಲೆ ಅದಕ್ಕೆ ಅಮೌಂಟ್ ಅಂತ ನಾವು ಪೇ ಮಾಡಲೇಬೇಕಾಗಿರುತ್ತೆ. ಇದು ಫಿಕ್ಸ್ಡ್ ಕಾಸ್ಟ್. ನೆಕ್ಸ್ಟು ಟೋಟಲ್ ವೇರಿಯಬಲ್ ಕಾಸ್ಟ್. ಇಟ್ಸ್ ನಥಿಂಗ್ ಬಟ್ ವೇರಿಯಬಲ್ ಕಾಸ್ಟ್. ಓಕೆ, ಸೊ ವೇರಿಯಬಲ್ ಕಾಸ್ಟ್ ಅಂದ್ರೇನು? ಫಸ್ಟ್ ಇದ್ರ ಮೀನಿಂಗ್ ಏನಪ್ಪ ಅಂದರೆ, ವೇರಿಯಬಲ್ ಇದು ಒಂಥರ ಫ್ಲೋ, ವಾಟರ್ ಫ್ಲೋ ಥರ ಮೇಲೆ ಕೆಳಗೆ ಫ್ಲಕ್ಚುಯೇಟ್ ಆಗುತ್ತೆ. ಯಾವ ಥರ ಅಂತಂದರೆ, ನಾವು ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡ್ತೀನಿ ಅಂತಂದಾಗ ನಾವೇನು ಮಾಡ್ತೀವಿ, ರಾ ಮೆಟೀರಿಯಲ್ಸ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡ್ತೀವಿ ಅಂದರೆ ರಾ ಮೆಟೀರಿಯಲ್ಸ್ ಜೊತೆಗೆ ಲೇಬರ್ಸ್ನೂ ಹೈರ್ ಮಾಡ್ಕೊತೀವಿ. ಎಲೆಕ್ಟ್ರಿಸಿಟಿ, ವಾಟರ್ ಬಿಲ್ ಎಲ್ಲನೂ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಯಾವಾಗ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡ್ತೀವಿ ಆವಾಗ ಮಾತ್ರ ಅದು ಇನ್ಕ್ರೀಸ್ ಆಗಿರುತ್ತೆ ಕಾಸ್ಟು. ನಾವು ಪ್ರೊಡಕ್ಷನ್ನ ಮಾಡೇ ಇಲ್ಲ ಅಂತಂದರೆ ಅದು ವೇರಿಯಬಲ್ ಕಾಸ್ಟು ಝೀರೋ ಇರುತ್ತೆ. ಸೊ ಇದರ ಕಾನ್ಸೆಪ್ಟು. ಕಾಸ್ಟ್ ಇನ್ಕರ್ಡ್ ಆನ್ ವೇರಿಯಬಲ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಚೇಂಜಸ್ ವಿತ್ ಚೇಂಜ್ ಇನ್ ಔಟ್ಪುಟ್. ಸೊ ನೀವೇನಾದ್ರು ಪ್ರೊಡಕ್ಷನ್ನ ಚೆನ್ನಾಗಿ ಮಾಡ್ತಾಯಿದ್ದೀರಾ, ನಿಮ್ಗೇನಾದರೂ ಔಟ್ಪುಟ್ ಚೆನ್ನಾಗಿ ಬರ್ತಾಯಿದೆ ಅಂತಂದಾಗ ನಾವೇನು ಮಾಡಬೇಕು, ಜಾಸ್ತಿ ಜನನ ಹೈರ್ ಮಾಡ್ಕೊಬೇಕು, ಹಾಗೆ ಜಾಸ್ತಿ ಅಮೌಂಟನ್ನು ಸ್ಪೆಂಡ್ ಮಾಡಬೇಕಾಗಿರ್ತದೆ. ನೆಕ್ಸ್ಟು ವೇರಿಯಬಲ್ ಕಾಸ್ಟ್ ಈಸ್ ಝೀರೋ ವೆನ್ ದ ಔಟ್ಪುಟ್ ಈಸ್ ಝೀರೋ. ಸೊ ನೀವೇನು ಪ್ರೊಡಕ್ಷನ್ ಮಾಡಿಲ್ಲ ಅಂತಂದರೆ ಯಾವುದೇ ಥರ ರಾ ಮೆಟೀರಿಯಲ್ಸ್ ಯೂಸ್ ಮಾಡೋ ಹಾಗಿರಲ್ಲ, ಅದೇ ರೀತಿ ಯಾವುದೇ ಥರ ಲೇಬರ್ಸ್ನ ನೀವು ಹೈರ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಫಾರ್ ಎಕ್ಸಾಂಪಲ್, ವೇಜಸ್, ರಾ ಮೆಟೀರಿಯಲ್ಸ್. ಸೊ ನೀವು ವೇಜಸ್ ಮತ್ತು ರಾ ಮೆಟೀರಿಯಲ್ಸ್ನ ಬೆಸ್ಟ್ ಎಕ್ಸಾಂಪಲ್ ಆಗಿ ತೊಗೊಬೋದು. ಸೊ ನೆಕ್ಸ್ಟ್ ನೋಡೋದಾದರೆ ಟೋಟಲ್ ಕಾಸ್ಟ್. ಸೊ ಈ ಟೋಟಲ್ ಕಾಸ್ಟ್ ಏನಪ್ಪ ಅಂತಂದರೆ, ಫಾರ್ಮುಲಾದಲ್ಲೇ ತಿಳಿಸಿದ್ದಾರೆ. ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಮತ್ತು ವೇರಿಯಬಲ್ ಕಾಸ್ಟ್. ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಮತ್ತು ವೇರಿಯಬಲ್ ಕಾಸ್ಟ್ ಎರಡನ್ನೂ ಇನ್ಕ್ಲೂಡ್ ಮಾಡಿದಾಗ ನಮಗೆ ಓವರಾಲ್ ಆಗಿ ಸಿಗುವಂಥ ಕಾಸ್ಟ್ ಸಿಗುತ್ತೆ. ಸೊ ನಿಮಗೆ ಹೆಸರಲ್ಲೇ ಮೀನಿಂಗ್ ಇದೆ, ಏನಪ್ಪ ಅಂದರೆ ಟೋಟಲ್ ಕಾಸ್ಟ್, ಒಟ್ಟು ವೆಚ್ಚ ಯಾವ್ಯಾವ್ದ್ರ ಮೇಲಾದರೂ ಸ್ಪೆಂಡ್ ಮಾಡಿರಲಿ ಅದು ಒಂದು ಸಮ್ ಅಮೌಂಟ್ ಏನಿದೆ ಅದನ್ನು ಟೋಟಲ್ ಕಾಸ್ಟ್ ಅಂತ ಕರಿತೀವಿ. ಟೋಟಲ್ ಕಾಸ್ಟ್ ಇಸ್ ದ ಸಮ್ ಆಫ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಆ್ಯಂಡ್ ಟೋಟಲ್ ವೇರಿಯಬಲ್ ಕಾಸ್ಟ್. ಸೊ ಇದರ ಫಾರ್ಮುಲಾ ಬಂದು TC ಈಸ್ ಈಕ್ವಲ್ಸ್ ಟು TFC ಆ್ಯಂಡ್ TVC. TFC ಇಸ್ ನಥಿಂಗ್ ಬಟ್ ಫಿಕ್ಸ್ಡ್ ಕಾಸ್ಟ್ ಆ್ಯಂಡ್ ವೇರಿಯಬಲ್ ಕಾಸ್ಟ್. ಸೊ ನೆಕ್ಸ್ಟ್ ಸ್ಲೈಡ್ ನೋಡೋದಾದರೆ ಆ್ಯಾವ್ರೇಜ್ ಕಾಸ್ಟ್. ಆ್ಯಾವ್ರೇಜ್ ಕಾಸ್ಟ್ ಅಂದರೆ ಟೋಟಲ್ ಕಾಸ್ಟನ್ನು ಡಿವೈಡೆಡ್ ಬೈ ಔಟ್ಪುಟ್ ಮಾಡಿದ್ರೆ ನಮಗೆ ಆ್ಯಾವ್ರೇಜ್ ಕಾಸ್ಟ್ ಸಿಕ್ಬಿಡುತ್ತೆ. ಆ್ಯಾವ್ರೇಜ್ ಕಾಸ್ಟ್ ರೆಫರ್ಸ್ ಟು ದ
ಕಾಸ್ಟ್ ಪರ್ ಯೂನಿಟ್ ಆಫ್ ಔಟ್ಪುಟ್. ಒಂದು ಯೂನಿಟ್ ಆಫ್ ಔಟ್ಪುಟ್ಗೆ ನಾವು ಎಷ್ಟು ಅಮೌಂಟನ್ನು ಸ್ಪೆಂಡ್ ಮಾಡ್ತಾಯಿದ್ದೀವಿ ಆ್ಯಾವ್ರೇಜ್ ಆಗಿ ಅನ್ನೋದೇ ಇಲ್ಲಿ ಕಾನ್ಸೆಪ್ಟು. ಆ್ಯಾವ್ರೇಜ್ ಕಾಸ್ಟ್ ಈಸ್ ಈಕ್ವಲ್ಸ್ ಟು ಟೋಟಲ್ ಕಾಸ್ಟ್ ಡಿವೈಡ್ ಬೈ ಔಟ್ಪುಟ್. ಸಪೋಸ್ ನಾನು 1000 ರೂಪೀಸ್ನ ಯೂಸ್ ಮಾಡಿಕೊಂಡು 10 ಔಟ್ಪುಟ್ ಅಂದರೆ 10 ಮೊಬೈಲ್ ಪೌಚಸ್ನ ನಾನು ಪ್ರೊಡಕ್ಷನ್ ಮಾಡಿದ್ದೀನಿ ಅಂತಂದರೆ ಇದರ ಒಂದೊಂದು ಪೌಚಿನ ಬೆಲೆ ಬಂದು 100 ರೂಪೀಸ್ ಇರುತ್ತೆ. ಓಕೆ, 100 ರೂಪೀಸ್ ನಂದು ಆ್ಯನ್ ಆ್ಯಂಡ್ ಆ್ಯಾವ್ರೇಜ್ ಆಗಿ ತೊಗೊತಾ ಇರ್ತೀನಿ ಒಂದು ಮೊಬೈಲ್ ಪೌಚನ್ನು ಪ್ರೊಡಕ್ಷನ್ ಮಾಡೋದಕ್ಕೆ. ಸೊ ಇದ್ರ ಇನ್ನೊಂದು ಫಾರ್ಮುಲಾ ಏನಪ್ಪ ಅಂದರೆ ಆ್ಯಾವ್ರೇಜ್ ಕಾಸ್ಟ್ ಈಸ್ ಈಕ್ವಲ್ಸ್ ಟು ಆ್ಯಾವ್ರೇಜ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಆ್ಯಾವ್ರೇಜ್ ವೇರಿಯಬಲ್ ಕಾಸ್ಟ್. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ವೇರಿಯಬಲ್ ಕಾಸ್ಟ್. ಅದೇ ಥರ ಆ್ಯಾವ್ರೇಜ್ ಕಾಸ್ಟಿಗೂ ಸೇಮ್ ಇರುತ್ತೆ, ಆ್ಯಾವ್ರೇಜ್ ಫಿಕ್ಸ್ಡ್ ಕಾಸ್ಟು ಮತ್ತು ಆ್ಯಾವ್ರೇಜ್ ವೇರಿಯಬಲ್ ಕಾಸ್ಟ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಆ್ಯಾವ್ರೇಜ್ ಕಾಸ್ಟ್ ಕರ್ವ್ ಯಾವಾಗ್ಲೂ ಯು ಶೇಪ್ಡಲ್ಲಿ ಇರುತ್ತೆ. ನಿಮಗೆ ಮುಂದಿನ ವೀಡಿಯೋದಲ್ಲಿ ಯಾಕೆ ಇದು ಯು ಶೇಪಲ್ಲಿರುತ್ತೆ ಅನ್ನೋ ಒಂದು ಥಿಯರಿ ಕಾನ್ಸೆಪ್ಟ್, ಇದು ಒಂದು ಥಿಯರಿ ಥರ ಅರ್ಥ ಮಾಡ್ಕೊಂಡು ನಿಮ್ಗೆ ತುಂಬ ಯೂಸ್ ಆಗುತ್ತೆ. ಸೊ ಇದು ಯು ಶೇಪಲ್ಲಿರುತ್ತೆ. ಓಕೆ, ಇದು ಆ್ಯಾವ್ರೇಜ್ ಕಾಸ್ಟ್. ನೆಕ್ಸ್ಟ್ ನೋಡೋದಾದರೆ ಮಾರ್ಜಿನಲ್ ಕಾಸ್ಟು. ಮಾರ್ಜಿನಲ್ ಕಾಸ್ಟ್ ಇಸ್ ದ ಅಡಿಷನಲ್ ಕಾಸ್ಟ್ ಟು ದ ಕಾಸ್ಟ್ ಬೈ ಪ್ರೊಡ್ಯೂಸಿಂಗ್ ಒನ್ ಎಕ್ಸ್ಟ್ರಾ ಯೂನಿಟ್ ಆಫ್ ಔಟ್ಪುಟ್. ಒಂದು ಯೂನಿಟನ್ನು ಪ್ರೊಡಕ್ಷನ್ ಮಾಡೋದಕ್ಕೆ ನಾನು ಎಷ್ಟು ಕಾಸ್ಟನ್ನ ತೊಗೊತೀನಿ ಅಂದರೆ, ನಾನು ಆಲ್ರೆಡಿ 100 ರೂಪೀಸಲ್ಲಿ ನಾನು ಏನೋ ಒಂದು ಪ್ರೊಡಕ್ಷನ್ನ ಮಾಡ್ತಾ ಇರ್ತೀನಿ ಅಂತಂದು ಮುಂದಿನ ಇನ್ನೊಂದು ಪ್ರೊಡಕ್ಷನ್ ಮಾಡೋದಕ್ಕೆ ಏನಾದ್ರೂ 50 ರೂಪಾಯಿ ಎಕ್ಸ್ಟ್ರಾ ತೊಗೊತೀನಿ ಅಂತಂದರೆ ಅದೇ ಮಾರ್ಜಿನಲ್ ಕಾಸ್ಟು. ಟೋಟಲ್ ಕಾಸ್ಟ್ಗೆ ಎಕ್ಸ್ಟ್ರಾ ಅಡಿಷನಾಗಿ ಎಷ್ಟನ್ನು ಆ್ಯಡ್ ಮಾಡ್ತೀವಿ ಅದನ್ನೇ ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೀವಿ. ಸೊ ಈ ಮಾರ್ಜಿನ್ ಅನ್ನೋದು ಅಡಿಷನ್ ಅಂತ ತಿಳ್ಕೊಳ್ಳಿ. ಮಾರ್ಜಿನ್ ಈಸ್ ನಥಿಂಗ್ ಬಟ್ ಅಡಿಷನ್. ಮಾರ್ಜಿನಲ್ ಕಾಸ್ಟ್ ಈಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಟಿ ಸಿ ಡಿವೈಡೆಡ್ ಬೈ ಚೇಂಜ್ ಇನ್ ಔಟ್ಪುಟ್. ಮಾರ್ಜಿನಲ್ ಕಾಸ್ಟ್ ಈಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಡೆಲ್ಟಾ ಅಂತ ಕರಿತೀವಿ, ಚೇಂಜ್ ಇನ್ ಟಿ ಸಿ ಡಿವೈಡೆಡ್ ಬೈ ಚೇಂಜ್ ಇನ್ ಕ್ಯೂ ಔಟ್ಪುಟ್. ಅಂದರೆ ಟೋಟಲ್ ಕಾಸ್ಟಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಡಿವೈಡೆಡ್ ಬೈ ಟೋಟಲ್ ಕ್ವಾಂಟಿಟೀಸಲ್ಲಿ ಪ್ರೊಡಕ್ಷನಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ, ಅದೇ ನಾವು ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೀವಿ. ಮಾರ್ಜಿನಲ್ ಕಾಸ್ಟ್ ಈಸ್ ಯು ಶೇಪ್ಡ್ ಆ್ಯಂಡ್ ಕಟ್ ಎ ಸಿ ಅಟ್ ಇಟ್ಸ್ ಮಿನಿಮಮ್ ಪಾಯಿಂಟ್. ಎ ಸಿ ಕರ್ವ್ ಮತ್ತು ಎಮ್ ಸಿ ಕರ್ವ್ ಎರಡೂ ಸಹ ಯು ಶೇಪಲ್ಲಿರುತ್ತೆ. ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಇದು ಎ ಸಿ ಕರ್ವ್ ಇರುತ್ತೆ. ಇಲ್ಲೊಂದು ಕಂಡೀಷನ್ ಇದೆ, ಎಮ್ ಸಿ ಕರ್ವ್ ಇಸ್ ಯು ಶೇಪ್ಡ್ ಆ್ಯಂಡ್ ಕಟ್ ಎ ಸಿ ಅಟ್ಸ್ ಇಟ್ಸ್ ಮಿನಿಮಮ್ ಪಾಯಿಂಟ್ ಅಂತ ಇದೆ. ಇದು ಎಮ್ ಸಿ ಕರ್ವ್ ಈ ಥರ ಬರುತ್ತೆ ಮಾರ್ಜಿನಲ್ ಕಾಸ್ಟ್ ಕರ್ವ್. ಓಕೆನಾ, ಇದು ಎ ಸಿ ಕರ್ವು, ಇದು ಎಮ್ ಸಿ ಕರ್ವ್. ಕ್ಲಿಯರ್? ನೆಕ್ಸ್ಟು ಕನ್ಕ್ಲೂಷನು, ವೆರಿ ಇಂಪಾರ್ಟೆಂಟು ಕನ್ಕ್ಲೂಷನ್ನು. ಈ ಕನ್ಕ್ಲೂಷನ್ನ ಬರೋದ್ರೆ ನಿಮಗೆ ಪ್ಲಸ್ ಪಾಯಿಂಟು. ಏನಪ್ಪ ಕನ್ಕ್ಲೂಷನ್ ಅಂತಂದರೆ, ವೇರಿಯಸ್ ಶಾರ್ಟ್ ಟರ್ಮ್ ಕಾಸ್ಟ್ ಎಕ್ಸ್ಪ್ಲೈನ್ಸ್ ದ ಬಿಹೇವಿಯರ್ ಆಫ್ ಕಾಸ್ಟ್ ವೆನ್ ದ ಔಟ್ಪುಟ್ ಚೇಂಜಸ್. ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ, ರಿಪೀಟೆಡ್ ಕ್ವಶನ್ನು. ಓಕೆ, ರಿಪೀಟೆಡ್ ಕ್ವಶನ್ ಇದು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.